ಮಗನ್ ಮಾತ್ರ ಸುಮ್ಮನೆ ಬಿಡಲ್ಲ ಮೇಘ ನಾನು. ಮೇಘ ಬಂದೆ ಅಮ್ಮ. ಬಂಟಿ, ನಿನ್ನನ್ನು ಮಾತ್ರ ಅಣ್ಗಾಯಿ ನೀರ್ಗಾಯಿ ಮಾಡೋ ತನಕ ನನಗೆ ಸಮಾಧಾನ ಇಲ್ಲ ಕಣೋ. ಏನಾಯ್ತೆ? ಯಾಕೆ ಇಷ್ಟು ಬೇರ್ತಾ ಇದೆಯಾ? ಮೇಘ, ನನ್ನ ಕುತ್ತಿಗೆ ಪೂರ್ತಿ ಸುಟ್ಟೋಗಿದೆ ಅಲ್ಲ. ಗಾಯ ವಾಸಿ ಆದ್ರೂ ಕಲೆ ಹಂಗೆ ಉಳ್ಕೊಂಡ್ಬಿಡುತ್ತಲ್ಲ. ಯಾರು ನನ್ನ ನೋಡಕ್ ಇಷ್ಟಪಡಲ್ಲ. ಎಲ್ಲರೂ ನನ್ನ ನೋಡಿ ಚೀತು ಅಂತ ಅಸಹ್ಯ ಪಡ್ಕೋತಾರಲ್ಲ. ಎಲ್ರಿಗೂ ಭಯ ಆಗುತ್ತಲ್ಲ ನನ್ನ ನೋಡಿದ್ರೆ. ಮಯೂರಿ, ನೀನು ಭಯ ಪಡೋ ಥರ ಏನೂ ಇಲ್ಲ. ಡಾಕ್ಟ್ರು ಹೇಳಿದ್ದಾರೆ, ಇನ್ನು 1 ತಿಂಗಳಲ್ಲಿ ನೀನು ಪೂರ್ತಿ ಗಾಯ ವಾಸಿ ಆಗಿಬಿಡುತ್ತೆ. ಯಾವ ಕಲೆನೂ ಉಳಿಯಲ್ಲ ಕಣೆ. ನೀನು ಮುಂಚೆ ಹೇಗಿದೆಯೋ ಹಾಗೆ ಆಗ್ಬಿಡ್ತೀಯ. ನಿಜನಾ? ನೀ ಹೇಳ್ತಿರೋ ನಿಜನಾ? ಪ್ರಾಮಿಸ್? ಪ್ರಾಮಿಸ್. ಮಯೂರಿ, ನೀನು ಮುಂಚೆ ಎಷ್ಟು ಮುದ್ದಾಗಿದೆಯೋ ಈಗಲೂ ಹಾಗೆ ಇದೆಯಾ ಕಣೆ. ನಿನ್ನ ಅಂದಕ್ಕೆ ಯಾವ ಲೋಪನೂ ಇಲ್ಲ, ಬರೋದು ಇಲ್ಲ. ಯು ಆರ್ ದ ಬೆಸ್ಟ್. ಅಳ್ಬೇಡ. ನಂದು ಒಂದು ಮಾತನಾಡಿಸ್ಕೊಡ್ತೀಯಾ? ಏನು ಹೇಳು? ಇನ್ನು ಮುಂದಕ್ಕೆ ಮಯೂರಿ ಜವಾಬ್ದಾರಿ ನಿಂದು. ನಾನು ಸತ್ತ ಮೇಲೆ ಅವಳು ನಿನ್ನ ಮನೆಯಲ್ಲಿ, ನಿನ್ನ ಆರೈಕೆಯಲ್ಲಿ, ನಿನ್ನ ರಕ್ಷಣೆಯಲ್ಲಿ, ನಿನ್ನ ಮಾರ್ಗದರ್ಶನದಲ್ಲಿ ಬೆಳಿಬೇಕು ಅನ್ನೋದು ನನ್ನ ಕೊನೆ ಆಸೆ. ನಡೆಸ್ಕೊಡ್ತೀಯಾ? ನಾನು ನಿನಗೆ ಮಾತು ಕೊಡ್ತೀನಿ. ಇನ್ಮೇಲೆ ಮಯೂರಿ ನನ್ನ ಮಗಳೇ.
ಅವಳಿಗೆ ಅಮ್ಮ ಇಲ್ಲ ಅನ್ನೋ ನೋವು ಗೊತ್ತಾಗ್ದಂಗೆ ನಾನು ನೋಡ್ಕೋತೀನಿ. ಇನ್ನು ಅವಳ ಬಗ್ಗೆ ನೀನು ಯಾವ ಚಿಂತೆನೂ ಇಟ್ಕೋಬೇಡ. ಇನ್ನು ಅವಳ ಜವಾಬ್ದಾರಿ ನಂದು, ಆಯ್ತಾ? ಸ್ವಾತಿ, ನಾನು ನಿನಗೆ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲಮ್ಮ. ನಿನ್ ಮಗುಗೆ ಇಂಥ ಅನ್ಯಾಯ ಆದ್ರೂ ನೋಡ್ಕೊಂಡಿರ್ಬೇಕಾಗಿದೆ. ಕೈಲಾಗ್ದವಳಾಗ್ಬಿಟ್ಟಿದ್ದೀನಿ ನಾನು. ನನ್ನನ್ನು ಕ್ಷಮಿಸ್ಬಿಡು ಸ್ವಾತಿ, ಕ್ಷಮಿಸ್ಬಿಡು. ಅಳ್ಬೇಡ ಸುಮತಿ, ಎಲ್ಲ ಸರಿ ಹೋಗುತ್ತೆ. ಹೇಗ್ರಿ ಸರಿ ಹೋಗುತ್ತೆ? ಆಸಿಡ್ ಹಾಕಿದ್ದಾರೆ ಅವಳ ಮೇಲೆ, ಕುತ್ತಿಗೆ ಸುಟ್ಟೋಗಿದೆ. ಹೇಗ್ರಿ ಸರಿ ಹೋಗುತ್ತೆ? ಗಾಯ ವಾಸಿ ಆಗ್ಬೋದು, ಆದ್ರೆ ಆ ಕಲೆ ಕೊನೆವರೆಗೂ ಒಳ್ಳೆ ಕಾಡ್ತಾನೆ ಇರುತ್ತೆ. ಇಲ್ಲ ಸುಮತಿ, ಅವಳಿಗೆ ಯಾವ ಗಾಯ ಆಗಲಿ ಯಾವ ಕಲೆ ಆಗಲಿ ಕಾಡೋದಿಲ್ಲ. ಅವಳು ನಮ್ಮ ಮಗಳು ಕಣೆ. ಅವಳು ಏಕಾಂಗಿ ಅಲ್ಲ ಸುಮತಿ, ಅವಳ ಜೊತೆ ನಾವಿದ್ದೀವಿ, ನಮ್ಮ ಇಡೀ ಕುಟುಂಬ ಇದೆ. ಆ ಕುಸನ ಅಂಗೈಯಲ್ಲಿ ಜೋಪಾನ ಮಾಡೋಣ, ಮನಸಾರೆ ಪ್ರೀತಿ ತೋರಿಸೋಣ. ನಾವು ಕೊಡೋ ಪ್ರೀತಿ ಇದೆಯಲ್ಲ, ಆ ಪ್ರೀತಿಯಿಂದ ಅವಳ ಗಾಯ, ಆ ಕಲೆ, ಅವಳ ಮನಸ್ಸಿಗಾದ ನೋವು ಎಲ್ಲ ಅಳಿಸ್ಬಿಡ್ಬೇಕು. ಹಾಗೆ ನೋಡ್ಕೊಳ್ಳೋಣ ಸುಮತಿ. ಹಾಗಾಗಬೇಕು ಅಂದ್ರೆ ನೀನು ಧೈರ್ಯ ತಂದ್ಕೋಬೇಕು ಸುಮತಿ. ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ರೀ, ಅವಿನಾಶ್ ಅವ್ರಿಗೆ ಈ ವಿಷಯನ ತಿಳಿಸೋಣ. ಬೇಡ ಸುಮತಿ, ಬೇಡ. ಮಗಳು ಇಲ್ಲಿ ಸಂತೋಷವಾಗಿದ್ದಾಳೆ ಅನ್ನೋ ನಂಬಿಕೆನಲ್ಲಿ ಅವರು ಅಲ್ಲೇ ಸಂತೋಷವಾಗಿರಲಿ. ನಾವು ವಿಷಯ ತಿಳಿಸೋದ್ರಿಂದ ಅವ್ರ ಮನಸ್ಗೂ ನೋವಾಗುತ್ತಲ್ವಾ? ಅದಕ್ಕೆ ನಾವ್ಯಾಕೆ ಅವಕಾಶ ಮಾಡಿಕೊಡ್ಬೇಕು? ಎಷ್ಟಕ್ಕೂ ಅವ್ರು ಬಂದು ಇಲ್ಲಿ ಏನು ಮಾಡೋದಕ್ಕೆ ಸಾಧ್ಯ? ಸುಮತಿ, ಇಂಥ ಪರಿಸ್ಥಿತಿನಲ್ಲಿ ಮಕ್ಕಳಿಗೆ ಬೇಕಾಗಿರೋದು ನಿನ್ನಂಥ ತಾಯಿ ಪ್ರೀತಿನೇ ಹೊರತು ತಂದೆ ಅನುಕಂಪ ಅಲ್ಲ. ತಾಯಿ ಪ್ರೀತಿ ಚೆನ್ನಾಗಿದೆ ರೀ ನಿಮ್ಮ ಮಾತು. ಆಸಿಡ್ ಹಾಕ್ದವನು ಯಾರು ಅಂತ ಗೊತ್ತಿದ್ರು ಏನೂ ಮಾಡಕ್ಕಾಗದೆ ಇರೋ ಪರಿಸ್ಥಿತಿನಲ್ಲಿ ನಾನಿರುವಾಗ ನನ್ನ ಮಗಳಿಗೆ ಏನು ಅಂತ ಪ್ರೀತಿ ತೋರಿಸ್ಲಿ? ನನಗೆ ಗೊತ್ತು ಸುಮತಿ, ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ ಅಂದಿದ್ದಕ್ಕೆ ನನ್ನ ಮೇಲೆ ನಿಮ್ಗೆಲ್ಲರ ಸಿಟ್ಟು ಇದೆ. ಆದರೆ ನಾನು ಆ ನಿರ್ಧಾರ ತಗೊಳ್ಳೋದಕ್ಕೆ ಒಂದು ಬಲವಾದ ಕಾರಣ ಇದೆ ಸುಮತಿ. ಮಯೂರಿ ಮೇಲೆ ಆಸಿಡ್ ಬಿದ್ದ ವಿಷಯ ಈಗ ಮನೆಯವ್ರಿಗೆ ಮಾತ್ರ ಗೊತ್ತು. ನಾವು ಕಂಪ್ಲೇಂಟು ಪೊಲೀಸು ಅಂತ ಹೋದ್ರೆ ಇಡೀ ಊರಿಗೆ ಗೊತ್ತಾಗತ್ತೆ. ಪಾಪ, ಹೀಗಾಗಬಾರ್ದಿತ್ತು ಅಂತ ಕೆಲವರು ಅನುಕಂಪ ತೋರಿಸ್ತಾರೆ.
ಅವರಿಬ್ಬರ ಮಧ್ಯೆ ಏನಿತ್ತೋ ಅದಕ್ಕೆ ಅವನು ಆ್ಯಸಿಡ್ ಹಾಕಿದ್ದಾನೆ ಅಂತ ಕೊಂಕು ಮಾತಾಡ್ತಾರೆ. ಆ್ಯಸಿಡ್ಡಿಂದಾದ ಗಾಯ ಬೇಗ ಮಾಗಬಹುದು ಸುಮತಿ. ಕೊಂಕು ಮಾತಿನಿಂದ ಆಗೋ ಗಾಯ ಸಾಯೋವರೆಗೂ ಕಾಡ್ತಾನೆ ಇರುತ್ತೆ. ಮಯೂರಿಗೆ ಅಂತ ಒಂದು ಪರಿಸ್ಥಿತಿ ಬರಬೇಕಾ ಸುಮತಿ? ಅದಕ್ಕೆ ನಾನು ಆ ನಿರ್ಧಾರ ತಗೊಂಡಿದ್ದು. ನನಗೆ ಬಂದ ಸಿಟ್ಟಲ್ಲಿ ಅವನನ್ನು ಕತ್ತರಿಸಿ ಹಾಕಬೇಕು ಅನ್ನಿಸ್ತು. ಆದರೆ ಮಕ್ಕಳ ನಗುಮುಖ ಕಣ್ಣು ಮುಂದೆ ಬಂತು. ಅವರ ಭವಿಷ್ಯದ ಬಗ್ಗೆ ಭಯ ಶುರುವಾಗ್ಬಿಡ್ತು ಸುಮತಿ. ಅದಕ್ಕೆ ಕೈಲಾಗದವನ ಹಾಗೆ ಕೈ ಕಟ್ಕೊಂಡು ತೆಪ್ಪಗಾಗ್ಬಿಟ್ಟೆ. ಇಂಥ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ನಾನು ಎಷ್ಟು ಸಂಕಟ ಪಟ್ಟಿದ್ದೀನಿ ಗೊತ್ತಾ? ಇಷ್ಟು ದಿವಸ ನೀವು ತಗೊಳ್ತಾ ಇರೋ ನಿರ್ಧಾರ ಸರಿಯಾಗಿದೆ ಅಂತ ಹೇಳ್ತಾ ಬಂದೆ. ಆದರೆ ಆ ನಂಬಿಕೆ ಇವತ್ತು ಇನ್ನೂ ಬಲವಾಗಿದೆ. ರೀ, ಆ ಬಂಟಿಗೆ ಶಿಕ್ಷೆ ಸಿಗೋದಿಲ್ವಾ? ಖಂಡಿತ ಸಿಗುತ್ತೆ ಸುಮತಿ, ಖಂಡಿತ ಸಿಗುತ್ತೆ. ದೇವರು ಅನ್ನೋನೊಬ್ಬ ಇದ್ದಾನೆ. ನಾವು ಸುಮ್ಮನೆ ಬಿಟ್ಟರು ಅವನು ಸುಮ್ಮನೆ ಬಿಡಲ್ಲ. ಅಣ್ಣ, ಏನಾಯ್ತೆ? ಯಾಕೆ ಅಳ್ತಾ ಇದೆಯಾ? ಅಣ್ಣ, ಮಯೂರಿ ಅನುಭವಿಸ್ತಿರೋ ನೋವನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಕಣೋ. ಅವಳು ಅವಳಾಗಿಲ್ಲ. ಏನೇ ಬಂದ್ರು ಧೈರ್ಯವಾಗಿರ್ಬೇಕು ಅಂತ ಹೇಳ್ತಿದ್ದೋಳು ಅವಳೇ ಹೆದರ್ಕೊಂಡು ಹತ್ಕೊಂಡು ಕೂತಿದ್ದಾಳೆ. ನನ್ನ ಕೈಲಿ ಇದನ್ನ ಸಹಿಸಕ್ ಆಗಲ್ಲ ಅಣ್ಣ. ಎಲ್ಲ ಆಗಿದ್ದು ನನ್ನಿಂದಾನೆ. ಆ ಚಾಟಿಂಗ್ ಹುಚ್ಚಿಲ್ಲದೆ ಇದ್ದಿದ್ರೆ ಆ ಬಂಟಿ ಪರಿಚಯನೇ ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ರಾಧ ಅಂತಾನೂ ಆಗ್ತಿರ್ಲಿಲ್ಲ. ಅಣ್ಣ, ಆ ಬಂಟಿನ ಮಾತ್ರ ಸುಮ್ಮನೆ ಬಿಡಬಾರ್ದು. ಅವನಿಗೆ ತಕ್ಕ ಶಾಸ್ತಿ ಆಗ್ಲೇಬೇಕು. ಅವನಿಗೆ ಕೊಡೋ ಪನಿಷ್ಮೆಂಟ್ ಹೇಗಿರ್ಬೇಕು ಅಂದ್ರೆ ಇಂಥ ಕೆಲಸ ಮಾಡೋರು ನಡಕ್ ಹೋಗ್ಬೇಕು. ಏನಾದ್ರೂ ಮಾಡೋಣ. ಹೆದರ್ಬೇಡ. ಮಯೂರಿ ಹೆಸರು ನಮ್ಮ ಫ್ಯಾಮಿಲಿ ಹೆಸರು ಎಲ್ಲೂ ಹೊರಗೆ ಬರ್ದಾಗೆ ಅವನು ಜೀವಂತವಾಗಿ ಸಾಯಿಸ್ತೇನೆ. ಹೇಗೆ? ಬಾ ಇಲ್ಲಿ ನೋಡು. ಅಣ್ಣ, ನೀ ನಿಜವಾಗ್ಲೂ ಜೀನಿಯಸ್ ಕಣೋ. ಇದ್ರಲ್ಲಿ ಮಯೂರಿ ಅಂತ ಗೊತ್ತೇ ಆಗ್ತಿಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ನೋಡ್ತಾ ಇರು. ಈ ವಿಡಿಯೋನ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಬೇರೆ ಹೆಸರಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದ್ರ ಎಫೆಕ್ಟ್ಸ್ನ ನಾಳೆ ನೋಡ್ತೀಯ ನೀನು. ಮೇಘ, ನನಗೆ ನಂಬಿಕೆ ಇದೆ. ಈಗಿನ ಯೂತ್ಸ್ ಇದ್ದಾರಲ್ಲ, ತುಂಬ ಸೆನ್ಸಿಟಿವ್. ನಮ್ಮ ಮಯೂರಿಗೆ ಇವರಿಂದ ನ್ಯಾಯ ಸಿಕ್ಕೇ ಸಿಗತ್ತೆ.
ನಮ್ಮ ಕಾಲೇಜಿನ ಹುಡುಗಿ ಮೇಲೆ ಆ್ಯಸಿಡ್ ಅಟ್ಯಾಕ್ ಆಗಿದೆ ಅಂತ ರೂಮರ್ ಇತ್ತು. ಅದು ರೂಮರ್ ಅಲ್ಲ, ನಿಜನೇ. ಯಾರು ಇವನು ಈ ಕೆಲಸ ಮಾಡಿತ್ತು? ಛೇ, ಇವನ್ನೆಲ್ಲೋ ನೋಡ್ದಾಗಿದೆಯಲ್ಲ, ಎಲ್ಲಿ ಅಂತ ನೆನಪಾಗ್ತಾ ಇಲ್ಲ. ಈ ವಿಡಿಯೋನ ಕಾಲೇಜಲ್ಲಿರೋ ಎಲ್ರಿಗೂ ಫಾರ್ವರ್ಡ್ ಮಾಡ್ತೀನಿ. ಈ ನನ್ನ ಮಗಂಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೋಡ್ರೋ ಇಲ್ಲಿ. ಏನೋ ಇದು? ಅಶ್ವಿನಿ, ನಮ್ಮ ಕಾಲೇಜ್ ಹುಡುಗಿ ಮೇಲೆ ಆಸಿಡ್ ಅಟ್ಯಾಕ್ ಆಗೈತೆ ಕಣೆ. ಹೌದೇನೆ? ಗಾಡಿ ನಿಲ್ಸು, ನೋಡೋ ಇಲ್ಲಿ. ಅಬ್ಬಾ, ಏನ್ ನಡೀತಿದೆ ನಮ್ಮ ಕಾಲೇಜಲ್ಲಿ? ಹಾಡಾಗ್ಲಿ ಒಬ್ಬ ಹುಡುಗಿಗೆ ಈ ರೀತಿ ಆಸಿಡ್ ಆಗ್ತಿದಾರಲ್ಲ. ಓ ಮೈ ಗಾಡ್, ಐ ಕಾಂಟ್ ಇಮ್ಯಾಜಿನ್ ದಿಸ್. ನೋಡ್ರಿ ಇಲ್ಲಿ. ಸೌಮ್ಯನಿ ಬಾಯ್ಲಿ, ನೋಡೋ ಇಲ್ಲಿ. ಹೆಂಗಿರಿಸಣ? ಏನಣ್ಣ ಇದು ಅನ್ಯಾಯ? ನೋಡಪ್ಪ ಎಂಥ ಕಾಲ ಬಂತು. ಒಬ್ಬ ಏನು ವಿಚಿತ್ರ. ಈ ಆ್ಯಸಿಡ್ ಹಾಕಿರೋನ ಹೆಸರು ಬಂಟಿ ಅಂತ. ಇವನು ಮಾರ್ಕೆಟಲ್ಲಿ ಸೈಬರ್ ಕೆಫೆ ಇಟ್ಕೊಂಡಿದ್ದಾನೆ. ಇವನ್ನ ನಾನು ತುಂಬ ಸಲ ನೋಡಿದ್ದೀನಿ. ಅವನನ್ನ ಸುಮ್ಮನೆ ಬಿಡಬಾರ್ದು, ಅವನಿಗೆ ಶಿಕ್ಷೆ ಆಗಲೇಬೇಕು. ಇವತ್ತು ಕಾಲೇಜ್ ಗೇಟ್ ಆಚೆ ಆಸಿಡ್ ಆಗ್ತಾನೆ, ನಾಳೆ ದಿನ ಕಾಲೇಜ್ ಒಳಗಡೆಗೆ ಬಂದಾಗ್ತಾನೆ. ಇಂಥವ್ನಿಗೆಲ್ಲ ಸರಿಯಾಗಿ ಪನಿಷ್ಮೆಂಟ್ ಕೊಡಬೇಕು. ಫ್ರೆಂಡ್ಸ್, ನಮ್ಮ ಟೌನ್ನಲ್ಲಿರೋ ಎಲ್ಲ ಸ್ಟೂಡೆಂಟ್ಗೂ ಈ MMS ಫಾರ್ವರ್ಡ್ ಮಾಡಿ. ಇದ್ರ ವಿರುದ್ಧ ನಾವೆಲ್ಲ ಹೋರಾಡೋಣ. ಆ ಬಂಟಿನ ಜೈಲಿಗೆ ಕಳ್ಸೋಣ. ಬಂಟೆ 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 ಬಂಟೆ. ಗುಂಡ ಬಂಟಿಗೆ ಗುಂಡ ಬಂಟಿಗೆ ಗುಂಡ ಬಂಟಿಗೆ ಗುಂಡ ಬಂಟಿಗೆ ಗುಂಡ ಬಂಟಿಗೆ. ನಿನ್ನೆ ವಿದ್ಯಾವಿನಾಯಕ ಕಾಲೇಜಿನಲ್ಲಿ ಆಸಿಡ್ ಅಟ್ಯಾಕ್ ಮಾಡಿರುವ ವಿಡಿಯೋ ಎಲ್ಲೆಡೆ ಸಂಚಲನ ಮೂಡಿಸಿದೆ. ರಿಯಲ್ ನೋಡ್ರಿ. ನಿನ್ನೆ ಮಧ್ಯಾಹ್ನ ವಿದ್ಯಾವಿನಾಯಕ ಕಾಲೇಜಿನ ಹೊರಗೆ ಒಬ್ಬ ಅಮಾಯಕ ಹುಡುಗಿಯ ಮೇಲೆ ಆಸಿಡ್ ದಾಳಿ ನಡೆದಿದೆ. ಅಜ್ಞಾತ ವ್ಯಕ್ತಿಯೊಬ್ಬರು ಈ ಆಸಿಡ್ ದಾಳಿಯನ್ನ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಇಂಟರ್ನೆಟ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಬಂಟಿ ಎಂಬ ಕ್ರೂರ ಮೃಗವನ್ನ ಜನರ ಮುಂದೆ ತಂದು ನಿಲ್ಲಿಸಿದ್ದಾರೆ. ಶರ್ಮಂಕಲ್ ಮಗಲ್ ಬಾ ಏನು ನೋಡಿ ಅಪ್ಪ ಎಂತ ಕೆಲಸ ಮಾಡಿದ್ದಾನೆ. ಅಯ್ಯೋ, ಇವ್ನು ಬರಬಾರ್ದು ಇವ್ನ ಕೈ ಸೇದಾಗ ಪಾಪ ಹೆಣ್ಮಕ್ಳ ಮೇಲೆ ಆಸಿಡ್ ಹಾಕಿದಾನಲ್ಲ. ಇಂಥವನ್ನೆಲ್ಲ ಪಬ್ಲಿಕ್ನಲ್ಲಿ ಆಸಿಡ್ನಲ್ಲೇ ಮುಳುಗಿಸ್ಬಿಡ್ಬೇಕು.